13ನೇ ಸರ್ಗದ ಕೊನೆಯ ಶ್ಲೋಕ. ಇದರಲ್ಲಿ ಶ್ರೀಮದ್ ಆಚಾರ್ಯರ ಮಹಿಮೆಯನ್ನು ನಿರೂಪಣೆ ಮಾಡ್ತಾ, ಜಯಸಿಂಹರಾಜ ಒಬ್ಬ ರಾಜ, ಜಯಸಿಂಹರಾಜ ತಾನು ಶ್ರೀಮದ್ ಆಚಾರ್ಯರ ಬಳಿಗೆ ಬಂದು ಸಾಷ್ಟಾಂಗ ನಮಸ್ಕಾರ ಮಾಡಿ ಅವರ ಪುಸ್ತಕಗಳನ್ನು ಅಪಹಾರ ಮಾಡಿರ್ತಾರೆ. ಅವನ್ನೆಲ್ಲ ಕೊಡಿಸಿ ಜಯಸಿಂಹರಾಜ ಬಂದು ಸಾಷ್ಟಾಂಗ ನಮಸ್ಕಾರ ಮಾಡಿದಂತಹ ಕಥೆ. ಹಾಗೆ ಹೇಗೆ ಚತುರ್ಮುಖ ಬ್ರಹ್ಮದೇವರ ಮುಂದೆ ಎಲ್ಲ ಸರ್ವರಿಗೂ ಅನುಗ್ರಹವನ್ನು ಮಾಡುವಂತಹ ಚತುರ್ಮುಖ ಬ್ರಹ್ಮದೇವರ ಮುಂದೆ ಇಂದ್ರದೇವ ಬಂದು ತತ್ವಗಳನ್ನು ಕೇಳಲಿಕ್ಕೆ ಇಂದ್ರದೇವ ಬಂದರೆ ಹೇಗೋ ಹಾಗೆ ಎಲ್ಲರಿಗೂ ಅನುಗ್ರಹವನ್ನು ಮಾಡುವಂತಹ ಜಗದ್ಗುರುಗಳಾದ ಶ್ರೀಮದ್ ಆನಂದತೀರ್ಥ ಭಗವತ್ಪಾದಾಚಾರ್ಯರ ಮುಂದೆ, ಶ್ರೀಮದ್ ಮಧ್ವಾಚಾರ್ಯರ ಮುಂದೆ ಎದುರುಗಡೆಗೆ ತ್ರಿವಿಕ್ರಮ ಪಂಡಿತಾಚಾರ್ಯರು ಬಂದರು. ಅವರು ಕೂಡ ಒಳ್ಳೆಯ ತತ್ವಗಳನ್ನು ತಿಳ್ಕೋಬೇಕು, ಆಚಾರ್ಯ ಮುಖದ ತಿಳ್ಕೋಬೇಕು ಎಂಬ ಅಭಿಲಾಷೆಯಿಂದ ಬಂದರು. ಅವರಿಬ್ಬರ ಸಂಗಮ ಆಯಿತು ಅನ್ನೋ ಒಂದು ಕಥೆಯನ್ನು ಹೇಳಿ 13ನೇ ಸಂಘವನ್ನು ಸಮಾಪ್ತಿ ಮಾಡ್ತಾರೆ. ಇತಿ ಶ್ರೀಮತ್ ಕವಿಕುಲತಿಲಕ ಶ್ರೀ ತ್ರಿವಿಕ್ರಮ ಪಂಡಿತಾಚಾರ್ಯ ಪುತ ಶ್ರೀಮನ್ನಾರಾಯಣ ಪಂಡಿತಾಚಾರ್ಯ ವಿರಚಿತೆ ಶ್ರೀಮತ್ತು ಮಧ್ವ ವಿಜಯೇ ಮಹಾಕಾವ್ಯೇ ಆನಂದಾಂಕೆ ತ್ರಯೋದಶ ಸರ್ಗಃ. ಹರಿ ಓಂ. ಸರ್ಗ ಆರಂಭ ಆಗಿದೆ. ಅದು ಗುರುಗಳ ಅನುಗ್ರಹದಿಂದ ಪ್ರತಿನಿತ್ಯ ನಡೆಯಲಿ ಅಂತ ಪ್ರಾರ್ಥನೆ ಮಾಡ್ತಾ, ಈ 13ನೇ ಸರ್ಗ ಅದರ ಮಂಗಳ ಮಹೋತ್ಸವವನ್ನು ನಾವು ಸವಣೂರು ಕ್ಷೇತ್ರದಲ್ಲಿ ಪರಮ ಪವಿತ್ರ ಸನ್ನಿಧಾನವಾದ ಇಲ್ಲೇ ಗಂಗಾ ಪ್ರತ್ಯಕ್ಷ ಆದ ಸವಣೂರು ಕ್ಷೇತ್ರದಲ್ಲಿ ಸತ್ಯಬೋಧ ತೀರ್ಥರಿಗೆ ಗಂಗಾ ಪ್ರತ್ಯಕ್ಷ ಆದ ಸ್ಥಳ ಇದೆ. ಇಲ್ಲೊಂದು ತೀರ್ಥ ಇದೆ, ವಿಷ್ಣು ತೀರ್ಥನೂ ಹೌದು. ವಿಷ್ಣು ತೀರ್ಥದಲ್ಲಿ ಗಂಗಾ ಪ್ರತ್ಯಕ್ಷ ಆಗಿರುವಂತಹ ಸ್ಥಳ. ಪರಮ ಪವಿತ್ರವಾದ ಗಂಗಾ ಪ್ರತ್ಯಕ್ಷ ಆಗಿದ್ದಾಳೆ ಅನ್ನಲಿಕ್ಕೆ ಇವತ್ತಿನ ಮಳೆನೇ ಸಾಕ್ಷಿ. ಮಳೆ ಇವತ್ತು ಒಂದು ಗಂಗಾ ಬಂದಿದ್ದಾಳೆ. ಅಂತಹ ಪರಮ ಪವಿತ್ರ ಕ್ಷೇತ್ರದಲ್ಲಿ ಸತ್ಯಬೋಧ ತೀರ್ಥರ ಸನ್ನಿಧಿಯಲ್ಲಿ ಮಹಾನುಭಾವರು ಸತ್ಯಬೋಧ ತೀರ್ಥರು ಅವರ ಶ್ಲೋಕ ಹೇಳ್ತೇವೆ. ನೈವೇದ್ಯದ ವಿಷಂ ರಾಮಿ ದೀಕ್ಷ್ಯ ತದ್ಭುಕ್ತಿ ಭಾಗ್ಗುರು ಯೋದರ್ಶಯ ರವೀಂದ್ರಾತ್ರವು ಸತ್ಯಬೋಧೋತ್ಸವೇ. ಗಂಗಾ ಮಹಾನುಭಾವರಂದರೆ ರಾತ್ರಿ ಮಠ ಅಲ್ಲ, ಮಧ್ಯಾಹ್ನ ಅಲ್ಲ, ರಾತ್ರಿ ಮಧ್ಯರಾತ್ರಿ 12 ಗಂಟೆಗೆ 1 ಗಂಟೆಗೆ ಸೂರ್ಯನನ್ನು ತೋರಿಸಿದಂತಹ ವೀರರು ಸತ್ಯಬೋಧರು. ಸೂರ್ಯನನ್ನು ತೋರಿಸಿದ್ದಾರೆ, ರಾತ್ರಿ ವೇಳೆಯಲ್ಲಿ ಸೂರ್ಯನನ್ನು ತೋರಿಸಿದ್ದಾರೆ. ಅಂತಹ ಮಹಾನುಭಾವರ ಒಂದು ಸನ್ನಿಧಿಯಲ್ಲಿ ನಾವು ಈ ಮಂಗಳವನ್ನು ಮಾಡ್ತಾ ಇದ್ದೇವೆ ಅಂದರೆ ಅದಕ್ಕಿಂತ ನಮಗಿಂತ ದೊಡ್ಡ ಸೌಭಾಗ್ಯ ಅದು ಯಾವುದೂ ಇಲ್ಲ. ಅಂತಹ ಸೌಭಾಗ್ಯವನ್ನು ನಾವು ಪಡ್ಕೊಂಡಿದ್ದೇವೆ. ಏನೇ ಒಂದು 4 ಮಾತುಗಳನ್ನು ನಾವು ಅಕ್ಷರಗಳನ್ನು ನಾವು 4 ಮಾತು ಅಕ್ಷರಗಳು ಪರಮ ಪವಿತ್ರವಾದ ಸುಮಧ್ವಿಜಯದ ಒಂದೊಂದು ಅಕ್ಷರ ನಾವು ಮಾತಾಡ್ತೇವೆ ಅಂದರೆ ಬಹಳ ಜನ್ಮದ ಪುಣ್ಯ ಬೇಕಾಗುತ್ತೆ. ಸುಮಧ್ವಿಜಯದ ಒಂದೊಂದು ಅಕ್ಷರ ಬಾಯ ಬರುತ್ತೆ ಅಂದರೆ ದೊಡ್ಡ ಜನ್ಮದ ಪುಣ್ಯ, ನಮ್ಮ ಪುಣ್ಯ. ಅಂತಹ ಪುಣ್ಯ ಪ್ರಭಾವದಿಂದ ಏನೇ 1-2 ಅಕ್ಷರಗಳನ್ನು ಮಾತಾಡ್ತೇವೆ ಅಂದರೆ ನಮ್ಮ ಸತ್ಯೋಧ ತೀರ್ಥ ಶ್ರೀಪಾದಂಗಳವರು ಅವರ ಅನುಗ್ರಹದಿಂದ ಹುಟ್ಟಿದವರೇ, ಅವತಾರ ಮಾಡಿದವರೇ ನಮ್ಮ ಮನೆತನದ ಗುರುಗಳು ಶ್ರೀ ಸತ್ಯವೀರ ತೀರ್ಥ ಶ್ರೀಪಾದಂಗಳು. ಶ್ಲೋಕ ಹೇಳುವಾಗ ಶ್ರೀಸತ್ಯ ವಿಕ್ರಮ ಯತೀಂದ್ರ ನರಾಬ್ಜ ಜಾತಃ ಶ್ರೀಮೂಲ ರಾಮ ಪದ ಪಂಕಜ ಸಂಚರೀಕಃ ಶ್ರೀಸತ್ಯಬೋಧ ಕರುಣಾದಿ ಮಹದ್ಗುಣಾಂತಿ ಶ್ರೀಸತ್ಯವೀರ ಗುರುರ ನಮಾತನಂದು. ಅಂತಹ ಪರಾಕ್ರಮ ತೀರ್ಥರ ಶಿಷ್ಯರು ಎಂದು ಸತ್ಯವೀರ ತೀರ್ಥರು ಅಂತಿದ್ದಾರೆ. ಅವರು ಪೂರ್ವಾಶ್ರಮದಲ್ಲಿ ಕೊಲ್ಲಳ್ಳಿ ಮನೆತನದವರು. ಆ ಕೊಲ್ಲಳ್ಳಿ ಮನೆತನದ ಬೋಧಾಚಾರ್ಯರು ಸತ್ಯವೀರ ತೀರ್ಥರು ಮುಂದಾಗೋರು. ಅವರು ಈ ಸತ್ಯ ಬೋಧ ತೀರ್ಥರ ಅನುಗ್ರಹದಿಂದ ಅವತಾರ ಮಾಡಿದವರು, ಹುಟ್ಟಿದವರು. ಅಂತಹ ಒಂದು ಮನೆತನ ಕೊಲ್ಲಳ್ಳಿ ಮನೆತನ. ಅವರ ಅನುಗ್ರಹದಿಂದ, ಆ ಅನುಗ್ರಹದ ಬಲದಿಂದ ಸತ್ಯವೀರ ತೀರ್ಥರು, ಸತ್ಯಧ್ಯಾನ ತೀರ್ಥರು, ಹಾಗೆ ನಮ್ಮ ಗುರುಗಳು, ಉದ್ಧಾರಕ ಗುರುಗಳು ಶ್ರೀ ಸತ್ಯಾತ್ಮ ತೀರ್ಥ ಶ್ರೀಪಾದಂಗಳವರ ಪರಮಾನುಗ್ರಹದ ಬಲ ಹಾಗೂ ನಮ್ಮ ತಂದೆ ಪೂಜ್ಯ ಕೊಲ್ಲಹಳ್ಳಿ ಆಚಾರ್ಯರು ದಂಪತಿಗಳು ಅವರ ಆಶೀರ್ವಾದದ ಪ್ರಭಾವದಿಂದ ನಡೆದಂತಹ ಈ 4 ಮಾತುಗಳನ್ನು ಅರ್ಪಣೆ ಮಾಡ್ತಾ ಇದ್ದೇವೆ. ನಿಮ್ಮೆಲ್ಲರೂ ತಂದೆ ತಾಯಿಗಳು ನಿಮ್ಮೆಲ್ಲ ಆಶೀರ್ವಾದ ಮಾಡಿದ್ದಾರೆ. ನಮ್ಮ ಮನೀಶ್ ಅವರ ತಾಯಿ ಇಲ್ಲೇ ಬಂದು ಆಶೀರ್ವಾದ ಮಾಡಲಿಕ್ಕೆ ಬಂದಿದ್ದಾರೆ. ಆ ತಾಯಿ ಇದ್ದಾರೆ. ಅಂತಹ ತಾಯಿಯ ಆಶೀರ್ವಾದವನ್ನು ಪಡೆಯಲು ಈ ಮಕ್ಕಳ ಜೀವನ ಅದು ಮಂಗಲಮಯ ಅಂತ ಆಗಬೇಕಾದರೆ ಅದು ಸುಮಧ್ವಿಜಯ ಓದಲೇಬೇಕು. ಅದು ಯಾರೇ ಆಗಲಿ ಸುಮಧ್ವಿಜಯ ಓದಿದಾಗ ಸುಮಂಗಲ ಅಂತ ಆಗುತ್ತೆ. ಅಂತಹ ನೀವೆಲ್ಲ ಸೌಮಂಗಲ್ಯವನ್ನು ಪಡೆದಿದ್ದೀರಿ.
ನಿರ್ವಿಘ್ನವಾಗಿ 16 ಸರ್ಗದ ಮಂಗಳ ಅದು ಬೇಗ ಆಗಲಿ ಅಂತ ಗುರುಗಳಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಪ್ರಮೋದಾಚಾರ್ಯರು ರಾಯಚೂರು ಹೇಳ್ತಾ ಇದ್ದಾರೆ, ಆಗಲಿ ಅವರೇ ಕಟ್ಟೋಬೇಕು ಅಂತಹ ಇವೆಲ್ಲರೂ ಕೂಡ ನಮ್ಮ ಲೌಕಿಕದಲ್ಲಿಯೂ ಆಧ್ಯಾತ್ಮಿಕದಲ್ಲೂ ದೇವರ ವಿಶೇಷ ಗುರುಗಳ ಅನುಗ್ರಹ ಆಗಲಿ, ಮಕ್ಕಳ ಸುಜೀವನ ಅದು ನಡೆಯಲಿ. ನೀವು ಇಲ್ಲಿ